ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗಸ್ಗೆ ಸ್ವಾಗತಿಸ್ತೀನಿ. ಇನ್ನೊಂದು ಹೊಸ ವ್ಲಾಗಲ್ಲಿ ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. 7X ವೀಡಿಯೋ ಇದು ನಾನು ತಿಳಿಸ್ತಿರೋದು ಆ್ಯಕ್ಚುಲಿ ಇದರಲ್ಲಿ. ಸೊ ಲಾಸ್ಟ್ ವೀಡಿಯೋಲಿ ಔಟ್ಸೈಡ್ ಫೀಚರ್ಸು, ಎಕ್ಸ್ಟೀರಿಯರ್ಸ್ ಫೀಚರ್ಸ್ ಏನೆಲ್ಲ ಇರುತ್ತೆ ಎಲ್ಲ ನಿಮಗೆ ತಿಳಿಸಿದ್ದೀನಿ. ಇಂಟೀರಿಯರ್ಸ್ದು ಇದೆಲ್ಲ ಫೀಚರ್ ನಿಮಗೆ ತಿಳಿಸಿದ್ದೀನಿ, ಇದೆಲ್ಲ ನಿಮ್ಗೆ ತಿಳಿಸಿದ್ದೀನಿ. ಏನು ಹೆಂಗೆ ಆ್ಯಕ್ಟಿವೇಟ್ ಆಗುತ್ತಂತ ಇದು ಬಟನ್ಸ್ ಎಲ್ಲ ನಿಮಗೆ ತಿಳಿಸಿದ್ದೀನಿ. ಸೊ ಇದರಲ್ಲಿ ಏನೆಲ್ಲ ಆಪ್ಷನ್ ಇರುತ್ತೆ ಅದೆಲ್ಲ ಹಳೆ ವೀಡಿಯೋಲಿದೆ. ಇದೆಲ್ಲ ಏನಂತ ಎಲ್ಲ ಹಳೆ ವೀಡಿಯೋಲಿ ತಿಳಿಸಿದ್ದೀನಿ. ಸೊ ನಿಮ್ಗೆ ಇದರಲ್ಲಿ ಮೇನಾಗಿ ನಾನು ಹಾರ್ಮನ್ ಕಾರ್ಡ್ ಆ್ಯಂಡ್ ಸ್ಪೀಕರ್ಸು, ಅದಾದಮೇಲೆ ಏನಂತಾರೆ ಅಡ್ಯಾಸ್, ಮೋಸ್ಟ್ ಎಕ್ಸ್ಕ್ಲೂಸಿವ್ ಅಡ್ಯಾಸು, ಅದ್ರ ಬಗ್ಗೆ ರಿವ್ಯೂ ಎಲ್ಲ ಈ ವಿಡಿಯೋಲ್ಲಿ ನಾನು ಕೊಡ್ತೀನಿ ಆ್ಯಕ್ಚುಲಿ. ಸೊ ಮಾತಾಡೋಕೋದ್ರೆ ನಂದು XUV 7X AX7T ವೇರಿಯಂಟು ನಾನು ಇಸ್ಕೊಂಡಿರೋದು. ಸೊ AX7T ವೇರಿಯಂಟಲ್ಲಿ ನಿಮಗೆ ಅಡ್ಯಾಸ್ ಸಿಗುತ್ತೆ. ಸೊ AX7ಅಲ್ಲಿ ಎಲ್ಲೆಲ್ಲಿ ನಿಮಗೆ ಅಡ್ಯಾಸ್ ಸಿಗುತ್ತೆ. ಟೀಕಿಂದ ಕೆಳಗಡೆ ನಿಮಗೆ ಅಡ್ಯಾಸ್ ಸಿಗೋಕ್ಕೆ ಹೋಗಲ್ಲ ಆ್ಯಕ್ಚುಲಿ. ನಾನು ಇಸ್ಕೊಳೋದು ಅನಂತ್ ಕಾರ್ಸಿಂದ, ಸೊ ಡೀಲರ್ಸಿಂದ. ಸೊ ನಂಗೆ ತುಂಬ ಒಳ್ಳೆ ಸರ್ವಿಸ್ ಕೊಟ್ಟರು. ಸೊ ನೀವೇನಾದರೂ ಕಾರ್ ಪರ್ಚೇಸು, ಕಾರ್ ಆನ್ಲೈನ್ ಮಾಡಬೇಕಾಗ್ತಿರುತ್ತೆ, ಯಾಕಂದರೆ ಬ್ಯಾಟ್ರಿ 3 ಸ್ಕ್ರೀನ್ ಇದೆಯಲ್ಲ, ಸೊ ಬ್ಯಾಟ್ರಿ ತುಂಬ ಬೇಗ ಡ್ರೈನ್ ಆಗುತ್ತೆ. ಸೊ ಲೋ ಫ್ಯೂಲ್ ವಾರ್ನಿಂಗ್. Your vehicle is running on low fuel. Please refill. ಓಕೆ, ನಾನು ಆ್ಯಕ್ಚುಲಿ ಫುಲ್ ಟ್ಯಾಂಕ್ ಮಾಡ್ತಿಲ್ಲ, ಯಾಕಂದರೆ ಫಸ್ಟ್ ಸರ್ವಿಸ್ವರೆಗೂ ಫುಲ್ ಟ್ಯಾಂಕ್ ಮಾಡೋದು ಬೇಡ ಅಂತ ನನಗೆ ಅನಿಸ್ತಿದೆ. ನಮ್ಮ ಅಪ್ಪ ಅಂದರು, ಸೊ ಅದಕ್ಕೆ ಫಸ್ಟ್ ಸರ್ವಿಸ್ ಆದಮೇಲೆ ಫುಲ್ ಟ್ಯಾಂಕ್ ಮಾಡೋಣ. 589 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಆಗಿದೆ. ಸೊ ಫಸ್ಟ್ ಸರ್ವಿಸ್ ಬೇಗನೆ ಬರುತ್ತೆ. ಸೊ ಹೇಳ್ತೀನಲ್ಲ, ಅನಂತ್ ಕಾರ್ಸ್ ಆಟೋ ಡೀಲರ್ಸಿಂದ ತೊಗೊಂಡಿದ್ದೀನಿ. ಸೊ ನೀವೇನಾದ್ರು ತೊಗೊಬೇಕಂದ್ರೆ ನೀವು ಅಲ್ಲಿಂದ ತೊಗೊಬೋದು. ತುಂಬ ಬೇಗ ಡೆಲಿವ್ರಿನೂ ಆಗಿಸ್ ನಿಮ್ಗೆ ಸಿಗುತ್ತೆ. ನನಗಂತೂ ನಾನು ಪ್ರೀ ಬುಕ್ ಮಾಡಿಲ್ಲ ಗುರು, ನಾನು ಜಾನ್ವರಿ 16th ಬುಕ್ ಮಾಡಿದ್ದು. ಸೊ ನನಗೆ ತುಂಬ ಬೇಗ ಕೊಟ್ಬಿಟ್ರು, ನಂಗೆ ತುಂಬ ಒಳ್ಳೇದು ಫೀಲಿಂಗ್ ಆಯಿತು. ಸೊ ನೀವೇನಾದರೂ ಬೇಕಂದರೆ ನೀವು ಅಲ್ಲಿಂದ ಇಸ್ಕೊಬೋದು. ನಂಗೆ ಸೇಲ್ಸ್ ಅಡ್ವೈಸರ್ ಬಂದು ಕೊಟ್ಟಿರೋದು ಇದು, ಅವ್ರ ನಂಬರ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಮತ್ತು ಇದರಲ್ಲಿ ಏನಂತಾರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರ ನಂಬರ್ ಆ್ಯಕ್ಚುಲಿ. ಸೊ ನೀವೇನಾದರೂ ಬೇಕಂದರೆ ನೀವು ದಯವಿಟ್ಟು ಆ ಸೇಲ್ಸ್ ಅಡ್ವೈಸರ್ಗೆ ಹೋಗಿ ಕೇಳಿ, ಮತ್ತು ಒಳ್ಳೆ ಡಿಸ್ಕೌಂಟು ಕೊಡ್ತಾರೆ. ನನಗೆ ಒಳ್ಳೆ ಡಿಸ್ಕೌಂಟ್ ಕೊಟ್ಟರು. ಸೊ ಇನ್ಶೂರೆನ್ಸಲ್ಲೆಲ್ಲ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಸೊ ನನ್ನ ಹೆಸರು ಹೇಳಿ, ಸೋನು ಕುಮಾರು, AX7T ಮಹೀಂದ್ರ ಇಸ್ಕೊಂಡಿದ್ದಾರೆ XUV. ಸೊ ಸೋಷಿಯಲ್ ಮೀಡಿಯಾ ಅವರು ರೆಫರೆನ್ಸ್ ಕೊಟ್ಟಿದ್ದಾರೆ ಅಂತ. ದಯವಿಟ್ಟು ಮಾತಾಡಿ, ಏನು ಡೌಟ್ ಇರುತ್ತೆ, ಯಾವಾಗ ಡೆಲಿವರಿ ಇರುತ್ತೆ ಎಲ್ಲ ನಿಮಗೆ ಆರಾಮಾಗಿ. ಶಿ ವಾಸ್ ಒನ್ ಆಫ್ ದ ಬೆಸ್ಟ್ ಸೇಲ್ಸ್ ಅಡ್ವೈಸರ್ ನಾನು ಹೇಳ್ತೀನಿ. ಸೊ ತುಂಬ ಒಳ್ಳೆಯದಾಗಿ ಗ್ರೀಟ್ ಎಲ್ಲ ಮಾಡಿದ್ರು. ಸೊ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ, ದಯವಿಟ್ಟು ಹೋಗಿ ನೋಡಿ. ಇಲ್ಲಿ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ನಿಮಗೆ. ಸೊ ಇವಾಗ ಈ ಸ್ಕ್ರೀನಲ್ಲಿ ಬರೋಕ್ಕೆ ಹೋದರೆ, ಸೊ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಟೈಮ್ ಕಾಣಿಸುತ್ತೆ. ಇದು ನಿಮ್ಮದು ರೇಡಿಯೋ, ಇದು ನಿಮ್ದು ಆಂಡ್ರಾಯ್ಡ್ ಆಟೋ, ಇದು ನಿಮ್ಮದು ಕಾರ್ ಪ್ಲೇ. ಅದು ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೀವು ಮೇಲೆ ನೋಡ್ಬೋದು, ನಿಮ್ಗೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ, ಹೋಮ್ ಆಪ್ಷನ್ ಇರುತ್ತೆ. ಸೊ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಟಚ್ ಸೌಂಡ್ ಬೇಕಾ, ಅಥವಾ ಆಟೋ ಸಾಫ್ಟ್ವೇರ್ ಅಪ್ಡೇಟ್ ಬೇಕಾ, ಅಥವಾ ರೀಸೆಟ್ ಹೋಮ್ ಲೇಔಟ್ ಬೇಕಾ, ಇದೆಲ್ಲ ನೀವು ಇಲ್ಲಿ ಮಾಡ್ಬೋದು. ಸೊ ಇಲ್ಲಿ ನೀವು ಜನರಲ್ ಸೆಟ್ಟಿಂಗ್ಸಲ್ಲಿ ಹೋದರೆ, ಜನರಲ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಡಿಸ್ಪ್ಲೇ ಯೂನಿಟ್ಸ್ ಯಾವುದ್ರಲ್ಲಿ ಬೇಕು ಅದೆಲ್ಲ ನೀವು ನೋಡ್ಕೊಬೋದು. UK ಮೆಟ್ರಿಕ್ಸಲ್ಲಿ ಬೇಕಾ ಅಥವಾ US ಅಲ್ಲಿ ಬೇಕಾ. ಸೊ ಇದ್ರಲ್ಲಿ ಫ್ಯಾಕ್ಟ್ರಿ ರೀಸೆಟ್ ಇದೆಲ್ಲ ನಮ್ಗೆ ಬೇಡ. ಸಾಫ್ಟ್ವೇರ್ ಅಪ್ಡೇಟು ಅದು ಆಟೋ ಡೌನ್ಲೋಡ್ ಅಂತ ನೀವು ಮಾಡಿಬಿಡಿ. ಸೊ ಫೀಡ್ಬ್ಯಾಕ್ ಟಚ್ಚು ಅದು ಇಲ್ಲಿ, ಅದು ಚೆನ್ನಾಗಿರುತ್ತೆ. ಸೊ ಜನರಲ್ ಸೆಟ್ಟಿಂಗ್ ಇಷ್ಟಿರುತ್ತೆ. ಸೊ ಡಿಸ್ಪ್ಲೇ ಸೆಟ್ಟಿಂಗ್ ಬಂದರೆ, ಡಿಸ್ಪ್ಲೇ ಸೆಟ್ಟಿಂಗು ಇಲ್ಲೂ ಅಪಿಯರೆನ್ಸು ಡೇ ಅಥವಾ ನೈಟು ನೀವು ನಿಮ್ಮ ಪ್ರಕಾರ ಮಾಡ್ಬೋದು. ಬಟ್ ಆಟೋಲ್ಲಿದ್ದರೆ ಅದು ಆಟೋಮ್ಯಾಟಿಕ್ ಅಡ್ಜಸ್ಟ್ ಮಾಡ್ಕೊಂಬಿಡುತ್ತೆ, ಯಾಕಂದರೆ ಅಲ್ಲಿ ಸೆನ್ಸರ್ ಇದೆ. ಸೊ ಅದರಿಂದ ಅದ್ರ ಮುಂದೆ ಅಡ್ಯಾಸ್ ಹತ್ರ ಸೊ ಅಲ್ಲಿ ಸೆನ್ಸರ್ ಇದೆ. ಸೊ ಬ್ರೈಟ್ನೆಸ್ಸು ನೀವು ನೋಡ್ಬೋದು, ನಂದೆಲ್ಲ ಫುಲ್ ಆಗಿದೆ ಬ್ರೈಟ್ನೆಸ್ಸು. ಸೊ ನೀವು ನಿಮ್ಮ ಪ್ರಕಾರ ನೀವು ಇಲ್ಲಿ ಬ್ರೈಟ್ನೆಸ್ಸು ಸೆಲೆಕ್ಟ್ ಮಾಡ್ಕೊಬೋದು. ಸ್ಕ್ರೀನ್ ಸೇವರ್ ಆನ್ ಆ್ಯಂಡ್ ಆಫ್ ನೀವು ಇಲ್ಲಿ ಮಾಡ್ಕೊಬೋದು. ಡಿಜಿಟಲ್ ಕ್ಲಾಕ್ ಇರಬೇಕಾ ಅಥವಾ ಏನಿರಬೇಕಂತ. ಸೊ ಇವಾಗ ನಾನು ಇಲ್ಲಿ ಪ್ರೆಸ್ ಮಾಡಿದ್ರೆ, ಸೊ ಇದು ಹೋಗಿದೆಯಲ್ಲ, ಸೊ ನೋಡಿ ಡಿಜಿಟಲ್ ಇದು ಸ್ಕ್ರೀನ್ ಸೇವರ್ಗೆ ಹೋಗಿದೆ. ಸೊ ಅದು ನೀವು ಮಾಡ್ಕೊಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ಕ್ಲೀನ್ ಮೋಡ್ ಅಂತ ಇರುತ್ತೆ. ಸೊ ಏನಾದರೂ ನೀವು ಇದು ಎಂಟ್ರ್ ಮಾಡಿಬಿಟ್ರೆ, ನೀವು ಸ್ಕ್ರೀನಾಗಿ ಕ್ಲೀನ್ ಮಾಡಿದ್ರೆ ಏನು ಟಚಸ್ ಏನು ಆಗಕ್ಕೆ ಹೋಗಲ್ಲ. ಸೊ ಅದು ಸ್ಕ್ರೀನ್ ಕ್ಲೀನ್ ಮೋಡು. ಕ್ಲಾಕ್ ಟೈಪ್ ನಿಮ್ಮ ಡಿಜಿಟಲ್ ಬೇಕಾ ಅಥವಾ ಅನಲಾಗ್ ಬೇಕಾ ಅದು ಸೆಲೆಕ್ಟ್ ಮಾಡ್ಬೋದು. ಹೋಮ್ ಲೇಔಟು ನೀವು ರೀಸೆಟ್ ಮಾಡಬೇಕಂದ್ರೆ ಇಲ್ಲಿ ನೀವು ಮಾಡ್ಬೋದು. ಅದು ಸದ್ಯಕ್ಕೆ ನಿಮಗೇನು ಅದು ಅವಶ್ಯಕತೆ ಇರಲ್ಲ. ಸೊ ಅದು ಬೇಡ ಬಿಡಿ. ಸೊ ಡ್ರೈವರ್ ಡಿಸ್ಪ್ಲೇ ಇರುತ್ತಲ್ಲ, ಸೊ ಡ್ರೈವರ್ ಡಿಸ್ಪ್ಲೇಯಲ್ಲಿ ಪ್ಯಾಸೆಂಜರ್ ಏರ್ ಬ್ಯಾಗ್ ನೀವು ನೋಡ್ಬೋದು. ಸೊ ಇಲ್ಲಿ ಪ್ಯಾಸೆಂಜರ್ ಏರ್ ಬ್ಯಾಗ್ ಕಾಣಿಸ್ತಿದೆಯಲ್ಲ, ಸೊ ಇದನ್ನ ನೀವು ಇಲ್ಲಿ ಆನ್ ಇದೆ, ಇದು ಆಫ್ ಮಾಡಿದ್ರೆ ಓಕೆ ಅಂತ ಕೊಟ್ಟರೆ ನೀವು ನೋಡ್ಬೋದು. ನಾನು ಪ್ರೀವಿಯಸ್ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲಲ್ಲ. ಸೊ ನೀವು ನೋಡ್ಬೋದು ಡ್ರೈವರ್ ಇದು ಏರ್ ಬ್ಯಾಗ್ಸ್ ಎಲ್ಲ ಆಫ್ ಆಗಿದೆ. ಸೊ ನಾನು ಆನ್ ಮಾಡ್ತೀನಿ. ಸೊ ಆನ್ ಆಗಿದೆ. ಅದು ಚೈಲ್ಡ್ಗೋಸ್ಕರ, ಸೇಫ್ಟಿಗೋಸ್ಕರ ಇರುತ್ತೆ. ಸೊ ಡ್ರೈವರ್ ಡ್ರೌನಿನೆಸ್ಸು, ಸೊ ಡ್ರೈವರ್ ಡ್ರೌನಿನೆಸ್ ಇದು ಯಾವಾಗಲೂ ಆನಲ್ಲಿ ಎಕ್ಕಿ. ಯಾಕಂದರೆ ಇದು ನೀವೇನಾದರೂ ಡ್ರೌನ್ ಆದರೆ, ಏನಾದರೂ ನಿದ್ದೆ ಮೂಡಲಿದ್ದರೆ ಹೈವೇಯಲ್ಲಿ ಏನಾದರೂ ಓಡ್ಸೋಕೆ ಹೋದರೆ ಅದು ಡಿಟೆಕ್ಟ್ ಮಾಡುತ್ತೆ, ವಾರ್ನಿಂಗ್ ಎಲ್ಲ ನಿಮಗೆ ಕೊಡೋದು ಸ್ಟಾರ್ಟ್ ಮಾಡಿಬಿಡುತ್ತೆ. ಮತ್ತೇನಾದರೂ ಜಾಸ್ತಿ ನೀವೇನಾದರೂ ಸ್ಟೇರಿಂಗ್ ಹತ್ತು ಕಡೆ ಹೋಯ್ತಂದರೆ ಅಲಾರ್ಮ್ ನಿಮ್ಮ ಗಾಡಿಯಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಲಾರ್ಮ್ 15 ಮಿನಿಟ್ಸ್ವರೆಗೂ ಹೋಗಲ್ಲ. ಸೊ ನೀವು ನಿಲ್ಲಿಸ್ಬಿಟ್ಟು ಗಾಡಿ 15 ಮಿನಿಟ್ಸ್ ಆರಾಮಾಗಿ ನೀವು ಟೈಮ್ ತೊಗೊಬೇಕು. ಅದಾದಮೇಲೆ ಅದು ಅಲಾರ್ಮ್ ಎಲ್ಲ ಹೋಗೋದು 15 ಮಿನಿಟ್ಸು. ನನಗಿದು ಇನ್ಫಾರ್ಮೇಷನ್ ಶೋರೂಮ್ ಅವ್ರು ಕೊಟ್ಟರು. ಸೊ ನಿಮ್ಗೆ ಇನ್ನೊಂದು ಆಪ್ಷನ್ ಏನಂದರೆ
ಟೈರ್ ಪ್ರೆಷರ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅದಾದಮೇಲೆ ಬ್ಲೈಂಡ್ ವ್ಯೂ ಮಿರರು. ಸೊ ಬ್ಲೈಂಡ್ ವ್ಯೂ ಇಂಡಿಕೇಟರ್ ಅಂದರೆ ಸೊ ನೀವು ಇಲ್ಲಿ ನೋಡ್ಬೋದಲ್ಲ, ಸೊ ಆ ಇಂಡಿಕೇಟರ್ ಆಗುತ್ತೆ. ನೀವು ಇಂಡಿಕೇಟರ್ ಹಾಕಿದ್ರೆ ಬ್ಲೈಂಡ್ ವ್ಯೂ ಬರುತ್ತೆ, ಕ್ಯಾಮ್ರಾ ಆನ್ ಆಗುತ್ತೆ. ಸೊ ಅದು ನೀವು ಆಫ್ ಮಾಡಿದ್ರೆ ಅದು ಬರಲ್ಲ ಆ್ಯಕ್ಚುಲಿ. ಸೊ ಇದು ಕಡೆ ರೈಟ್ ಸೈಡು. ಸೊ ಅದು ನೀವು ಆಫ್ ಮಾಡಿದ್ರೆ ಇದೇನು ಬರಲ್ಲ ನಾರ್ಮಲಿ. ಇವಾಗ ನಾನು ಆಫ್ ಮಾಡ್ತೀನಿ. ಸೊ ನೀವು ನೋಡೋಕೋದ್ರೆ ಸೊ ನೋಡಿ ನಾನು ಇಂಡಿಕೇಟರ್ ಹಾಕಿದೆ ಏನೂ ಬರ್ತಿಲ್ಲ. ಸೊ ಇದು ಆನಲ್ಲಿ ಇಕ್ಕಿ, ತುಂಬ ಯೂಸ್ಫುಲ್ ಫೀಚರ್ ಇದು. ಸೊ ಸೌಂಡು, ಸೊ ನಿಮ್ಗೆ ವೆಲ್ಕಮ್ ಸೌಂಡ್ ಯಾವ್ದು ಬೇಕು ಸೊ ಅದೆಲ್ಲ ಇಲ್ಲಿರುತ್ತೆ, ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಮೆಸೇಜ್ ಟೋನ್ ವಾಲ್ಯೂಮ್ ಏನಿರಬೇಕು ಅದು ನಾನು ಸ್ವಲ್ಪ ಕಡಿಮೆ ಹಾಕ್ತೀನಿ. ಸೊ ಟ್ಯೂನ್ ಸಿಗ್ನಲ್ ಸೌಂಡು ಅದೆಲ್ಲ ನೀವು ಟರ್ನ್ ಸಿಗ್ನಲ್ ಸೌಂಡ್ ಇದು. ಸೊ ನೀವು ನೋಡ್ಬೋದಲ್ಲ ಟುಕ್ ಟುಕ್ ಅದು ಇಂಡಿಕೇಟರ್ ಸೌಂಡ್ಸು ಅದೆಲ್ಲ ಇರುತ್ತೆ. ಆ್ಯಾವ್ರೇಜ್ ಫ್ಯೂಲ್ ಎಕನಾಮಿ ಇಲ್ಲಿರುತ್ತೆ. ಸೊ ಇಗ್ನಿಷನ್ನು ಆಫ್ಟರ್ ಫ್ಯೂಲು ಅದೆಲ್ಲ ನೀವು ಏನು ಬೇಕು ಮಾಡಬೇಕು ಅದು ನೀವು ರೀಸೆಟ್ ಮಾಡ್ಬೋದು. ಇದು ಡಿಸ್ಪ್ಲೇದು. ಸೊ ಆಡಿಯೋ ಹರ್ಮನ್ ಕಾರ್ಡನ್ನು ಇದು ಆಮೇಲೆ ಬರೋಣ. ಡೇಟ್ ಆ್ಯಂಡ್ ಟೈಮು. ಸೊ ಇಲ್ಲಿ ನೀವು ನೋಡೋಕೆ ಹೋದರೆ ನಾನು GPS ಜೊತೆ ಸಿಂಕ್ ಮಾಡಿಬಿಟ್ಟಿದ್ದೀನಿ. ಸೊ ಇದೆಲ್ಲ ತೊಗೊತಿರತ್ತೆ. ಸೊ ಎಲ್ಲ ಸಿಂಕ್ ಇರುತ್ತೆ. ಇಲ್ಲಿ ನೀವು ಅಡ್ಜಸ್ಟ್ ಮಾಡಬೇಕಂದ್ರೆ ಮಾಡ್ಬೋದು, ಬಟ್ ಬೇಡ. ಸಿಂಕ್ ಟು GPS ಅಂತ ಮಾಡಿಬಿಡಿ ಅಷ್ಟೇ ಸಾಕು. ಲೊಕೇಶನ್ ಮೇಲೆ ಎಲ್ಲ ಮಾಡಿಬಿಡುತ್ತೆ. ಸೊ ವೆಹಿಕಲಲ್ಲಿ ಹೋದರೆ ನಾವು ವೆಹಿಕಲಲ್ಲಿ ಅಪ್ರೋಚು ಅನ್ಲಾಕ್ ಅಂತ. ಅಪ್ರೋಚ್ ಅನ್ಲಾಕ್ ಅಂದರೆ ನೀವು ಗಾಡಿ ಹತ್ತಿರ ಬಂದರೆ ಆಟೋಮ್ಯಾಟಿಕ್ಕಾಗಿ ಗಾಡಿ ಅನ್ಲಾಕ್ ಆಗುತ್ತೆ. ಸೊ ಗಾಡಿಯಿಂದ ದೂರ ಹೋದರೆ ವಾಕವೇ ಲಾಕಿಂಗು. ಸೊ ಇಲ್ಲಿ ಅಪ್ರೋಚ್ ಅನ್ಲಾಕು ವಾಕವೇ ಲಾಕಿಂಗ್ ಅಂತ ಕೊಟ್ಟರೆ ಕಾರ್ ಹತ್ರ ಬಂದರೆ ಡೋರ್ ಹತ್ರ ನಿಮ್ಗೆ ಇಲ್ಲಿ 3 ಫೀಚರ್ಸ್ ಸಿಗುತ್ತೆ ಸರಿನಾ. ಒಂದು ಅಪ್ರೋಚ್ ಸೆನ್ಸರ್ ಸಿಗುತ್ತೆ. ಸೊ ನೀವು ಕ್ಲಿಕ್ ಮಾಡಿದ್ರೆ ಅದು ಡೋರ್ಸ್ ಓಪನ್ ಆಗುತ್ತೆ, ಯಾಕಂದರೆ ಮೋಟರೈಸ್ ಡೋರ್ಸು. ಇನ್ನೊಂದು ಆಪ್ಷನ್ ಏನಂದರೆ ನೀವು ಹತ್ರ ಬಂದರೆ ಅದು ಆಟೋಮ್ಯಾಟಿಕ್ ಡೋರ್ ಓಪನ್ ಆಗಿಬಿಡುತ್ತೆ. ಸೊ ನೀವು ದೂರ ಹೋದರೆ ಆಟೋಮ್ಯಾಟಿಕ್ ಲಾಕ್ ಆಗಿಬಿಡುತ್ತೆ. ಅದು ಬಂದು ವಾಕವೇ ಲಾಕಿಂಗು. ಸೊ ಇದು ಸೆಲೆಕ್ಟಿವ್ ಅನ್ಲಾಕು. ಅಪಾನ್ ಆಕ್ಟಿವೇಶನ್ ಕೀ ಫಾಬ್ ವಿಲ್ ಅನ್ಲಾಕ್ ಓನ್ಲಿ ದ ಡ್ರೈವರ್ಸ್ ಡೋರ್. ಸೊ ಇದು ನೀವು ಸೆಲೆಕ್ಟಿವ್ ಅನ್ಲಾಕ್ ಅಂತ ಇದು ಮಾಡಿದ್ರೆ ಸೆಲೆಕ್ಟ್ ಮಾಡಿದ್ರೆ ಏನು ಮಾಡೋದು ಅನ್ಲಾಕ್ ಆದರೆ ಬರೀ ಡ್ರೈವರ್ಸ್ ಡೋರ್ ಅನ್ಲಾಕ್ ಆಗುತ್ತೆ. ಸೊ ಡ್ರೈವರ್ಸ್ ಡೋರ್ ಮಾತ್ರ. ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹಿಂದಿನ ವೀಡಿಯೋಲ್ಲಿ ತೋರಿಸಿರ್ತೀನಿ, ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಅದ್ರಲ್ಲಿ ಹೋಗಿ ನೋಡಿ, ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಈ ಫೀಚರ್ಸ್ ಇದರಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಮಿರರು. ಸೊ ಆಟೋ ಡಿಪ್ ರಿವರ್ಸು. ಸೊ ನೀವೇನಾದರೂ ರಿವರ್ಸಲ್ಲಿ ಹೋದರೆ ಆರಲ್ಲಿ ಸೊ ನಿಮ್ಮದು IRVMs ಇರುತ್ತಲ್ಲ, ORVMs ಇರೋದಲ್ಲ, ಸೊ ಅದು ಆಟೋ ಡಿಪ್ ಕೆಳಗಡೆ ಆಗಿಬಿಡುತ್ತೆ. ಸೊ ಅದೆಲ್ಲ ಫೀಚರ್ಸು. ಮತ್ತು ಆಟೋ ಡಿಮಿಂಗ್ IRVM, ಈ IRVM ಇದೆಯಲ್ಲ, ಸೊ ತಿರ್ಗಾ ಡೇ ಮತ್ತು ನೈಟ್ ಮೇಲೆ ಆಟೋ ಡಿಮಿಂಗ್ ಆಟೋಮೆಟಿಕ್ ಆಗುತ್ತೆ. ನಿಮಗೆ ಭಾಳ ಅಂದರೆ ಅದು ನೀವು ಡಿಸೇಬಲ್, ಇದೆಲ್ಲ ಎನೇಬಲ್ ಇಲ್ಲಿ. ಸೊ ಕನ್ವೀನಿಯನ್ಸ್ ಇದು. ಈಸಿ ಎಂಟ್ರಿ ಎಕ್ಸಿಟು. ಈಸಿ ಎಂಟ್ರಿ ಎಕ್ಸಿಟ್ ಅಂದರೆ ಲಾಸ್ಟ್ ವೀಡಿಯೋಲಿ ನಾನು ಡ್ರೈವರು ನಾನು ಡೋರ್ ಓಪನ್ ಮಾಡಿದ ತಕ್ಷಣ ಸೀಟ್ ಹಿಂದೆ ಹೋಗುತ್ತಲ್ಲ, ಸೊ ಅದಕ್ಕೋಸ್ಕರ ಈಸಿ ಎಂಟ್ರಿ ಇದು. ಸೊ ಫ್ರಂಟ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಇರುತ್ತೆ X70 ಇಂದ. ಸೊ ಇದು ಎನೇಬಲ್ ಇರಬೇಕಾ ಬೇಡವಾ ಅಂತ ನೀವು ಇಲ್ಲಿಂದ ಡಿಸೈಡ್ ಮಾಡ್ಬೋದು. ಸೊ ಲೈಟ್ಸ್ ಆ್ಯಂಡ್ ಇಲ್ಯುಮಿನೇಷನು, ಡೇ ಟೈಮ್ ರನ್ನಿಂಗ್ ಲೈಟು ಕೆಳಗಡೆ ಅದು. ಸೊ ಅದು ನಾನು ಆನ್ ಮಾಡಿದ್ದೀನಿ. ಮತ್ತು ಫಾಲೋ ಮೀ ಹೋಮ್ ಅಂದರೆ ನೀವು ಲಾಕ್ ಮಾಡ್ತಿರಲ್ಲ, ಸೊ 20 ಸೆಕೆಂಡ್ವರೆಗೂ ನಿಮ್ಮದು ಹೆಡ್ಲೈಟ್ಸ್ ಎಲ್ಲ ಆನ್ ಇರುತ್ತೆ. ಸೊ 20 ಸೆಕೆಂಡ್ಸ್ ಆದಮೇಲೆ ಆಫ್ ಆಗುತ್ತೆ. ಯಾಕಂದರೆ ಅದು ಫೀಚರ್ ಕೊಟ್ಟಿದ್ದಾರೆ, ಸ್ವಲ್ಪ ಜನ ಒಂದು ಔಟ್ಸ್ಕರ್ಟ್ಸಲ್ಲಿ ಇರ್ತಾರಲ್ಲ, ಸೊ ಏನಾದರೂ ಕಾಣಿಸಿಲ್ಲ ಅಂದರೆ ಸ್ವಲ್ಪ ದೂರ ಪಾರ್ಕಿಂಗ್ ಮಾಡಿ ಅವ್ರ ಮನೆ ಸ್ವಲ್ಪ ದೂರ ಇದ್ದರೆ ಅದ್ರಗೋಸ್ಕರ 20 ಸೆಕೆಂಡ್ಸ್ವರೆಗೂ ಲೈಟ್ ಆನ್ ಇರುತ್ತೆ. ಫಾಲೋ ಮೀ ಲೈಟ್ ಅಂತ. ಹೆಡ್ಲೈಟ್ ಅಸಿಸ್ಟ್ ಆಟೋಮ್ಯಾಟಿಕ್ಲಿ ಸ್ವಿಚಸ್ ಬಿಟ್ವೀನ್ ಹೈ ಬೀಮ್ ಆ್ಯಂಡ್ ಲೋ ಬೀಮ್ ಬೇಸ್ಡ್ ಆನ್ ದ ರೋಡ್ ಕಂಡೀಷನ್. ಸೊ ಇದು ಬಂದು ಅದು. ಸೊ ಅದು ಹೆಡ್ಲೈಟು ಅಸಿಸ್ಟ್ ಆನ್ ಇಲ್ಲಿ ಅದ್ರ ಬೇಸ್ಡ್ ಆನ್ ದ ರೋಡ್ ಕಂಡೀಷನ್ ಅದು ಆಟೋಮ್ಯಾಟಿಕ್ಲಿ ಹೈ ಬೀಮು ಲೋ ಬೀಮ್ ಮೇಲೆ ಸ್ವಿಚ್ ಮಾಡ್ಕೊಂಡಿರುತ್ತೆ. ಸೊ ನಿಮಗೆ ಟೆನ್ಷನ್ ಬೇಡ ಅದು. ಸೊ ಇದು ಸರ್ವಿಸ್ ಮೋಡ್. ಇದು ಆಫ್ ಮಾಡಿ, ಯಾಕಂದರೆ ಸರ್ವಿಸ್ ಮೋಡ್ ಆಫ್ ಇದ್ರೇ ನೀವು ನಿಮ್ಮದು ಏನಂತಾರೆ ಅದು ಮೊಬೈಲ್ ಫೀಚರ್ ಅಡ್ರಿನಾಕ್ಸ್ ಫೀಚರ್ ಯೂಸ್ ಮಾಡ್ಬೋದು. ಅಡ್ರಿನಾಕ್ಸ್ ಫೀಚರ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಬ್ಯಾಕ್ ಹೋಗೋಣ. ಸೊ ವೆಹಿಕಲ್ ಆಯಿತು. ಫೋನ್ ಇದು ನಿಮ್ಮದು ನಾರ್ಮಲ್ ಎಲ್ಲ ಇರುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಎನೇಬಲ್ ಮಾಡ್ಬೋದು. ಡ್ರೈವರ್ ಲಿಸ್ಟು ಎಲ್ಲ ನಿಮ್ಗೆ ಇದರಲ್ಲಿ ತೋರಿಸ್ತಿರುತ್ತೆ. ಡಿವೈಸ್ ಲಿಸ್ಟು ಇದು ನಂದು ಕಾರ್ಪ್ಲೇಯಲ್ಲಿ ಎಂಗೇಜ್ ಆಗಿದೆ. ಮತ್ತು ನನ್ನ ಫ್ರೆಂಡ್ದು ಆ್ಯಂಡ್ರಾಯ್ಡ್ ಆಟೋ, ನಂದು ಆ್ಯಂಡ್ರಾಯ್ಡ್ ಆಟೋ. ಸೊ ಇದೆಲ್ಲ ರಿಲೇಟೆಡ್ ಟು ಫೋನ್ ಇರುತ್ತೆ ಈ ಸೆಟ್ಟಿಂಗ್ಸು. ಸೊ ನೀವು ತಿರ್ಗಾ ಇಲ್ಲಿ ಬಂದರೆ ಇದು ವೈಫೈ ಸೆಟ್ಟಿಂಗ್ಸು. ಇನ್ನೊಂದು ಏನಂದರೆ ಅಡ್ರಿನಾಕ್ಸ್ ಇದೆಯಲ್ಲ, ಸೊ ಅಡ್ರಿನಾಕ್ಸಲ್ಲಿ ನಿಮಗೆ ಮಂತ್ಲಿ 20 GB ಇಂಟರ್ನೆಟ್ ಸಿಗುತ್ತೆ. ಸೊ ಏನಾದರೂ 20 GB ಆಯ್ತಂದರೆ ನೀವು ಇಲ್ಲಿ ವೈಫೈ ಕನೆಕ್ಷನ್ ಮಾಡ್ಬೋದು. ಇದೆಲ್ಲ ನಿಮ್ಮದು ಆ್ಯಕ್ಚುಲಿ, ನೀವು ಇದನ್ನು ಶೇರು ಮಾಡ್ಬೋದು ನಿಮ್ಮದು. ಸೊ ಇದು ನಿಮ್ಮದು ವೈಫೈ ಪಾಸ್ವರ್ಡ್ ಇದೆಲ್ಲ. ಸೊ ಇದೆಲ್ಲ ಇನ್ ಕಾರ್ ಎಕ್ಸ್ಪೀರಿಯೆನ್ಸು ಅದೆಲ್ಲ ಇರಲಿ ಬಿಡಿ. ಸೊ ಇದು ಅವ್ರದ್ದು ಪರ್ಟಿಕ್ಯುಲರ್ ಕಾರ್ ಮೇಲೆ ಇರುತ್ತೆ. ಸೊ ಇಲ್ಲಿ ನಿಮಗೆ ರೇಡಿಯೋ ಆಪ್ಷನ್ ಸಿಗುತ್ತೆ. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಪರ್ಫಾರ್ಮೆನ್ಸ್ ಇಲ್ಲಿ ಇರುತ್ತೆ. ಸೊ ಪರ್ಫಾರ್ಮೆನ್ಸ್ ಅಂದರೆ ಇಂಜಿನ್ ಪರ್ಫಾರ್ಮೆನ್ಸ್ ಏನಿದೆ, ಟಾರ್ಕ್ ಏನಿದೆ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಲ್ಯಾಪು ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಏನಾದರೂ 0 to 100 ಚೆಕ್ ಮಾಡಬೇಕಂದ್ರೆ ಅದು ಆಪ್ಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ವೆಹಿಕಲ್ ಇನ್ಫೋ, ಆನ್ ರೋಡು ಯಾವ ಡೈರೆಕ್ಷನ್ ಇದೆ ಅದೆಲ್ಲ ನಿಮಗೆ ತೋರಿಸುತ್ತೆ ಇದರಲ್ಲಿ, ಸರಿನಾ. ಸೊ ನಾನು ತಿರ್ಗಾ ಹೋಮ್ಗೆ ಹೋದರೆ ಇಲ್ಲಿ ಮ್ಯೂಸಿಕ್ ಆ್ಯಪಲ್ ಕಾರ್ಪ್ಲೇ. ಸೊ ಬೇಡ, ಬ್ಯಾಕ್
ಸೊ ಇಲ್ಲಿ ನಿಮ್ಮ ಕಾಲ್ ಲಾಗ್ ಸಿಕ್ಬಿಡುತ್ತೆ, ಹಾರ್ಮನ್ ಕಾರ್ಡಿಂಗ್ ಬರೋಲ್ಲ, ನ್ಯಾವಿಗೇಷನ್ ನಿಮ್ಗೆ ಹಿಂದಿನ ವೀಡಿಯೋಲಿ ಹೇಳಿದ್ದೀನಿ. ಸೊ ಅಪ್ಲಿಕೇಶನ್ಸು ನಿಮ್ಗೆ ಇಲ್ಲೆಲ್ಲ ಸಿಕ್ಬಿಡುತ್ತೆ. ಸೊ ಅಪ್ಲಿಕೇಶನ್ಸ್ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ನಿಮ್ಗೆ ಅಲೆಕ್ಸಾ ಇರುತ್ತೆ. ಸೊ ಅಲೆಕ್ಸಾ ಇದು ಹೆಂಗೆ ವರ್ಕ್ ಆಗುತ್ತಂದರೆ, ನಿಮ್ಮದು ಅಲೆಕ್ಸಾ ಇದರಲ್ಲೂ ಕನೆಕ್ಟು, ಹೋಮಲ್ಲೂ ಕನೆಕ್ಟ್ ಆಗಿದ್ರೆ ನಿಮ್ಮ ಸೇಮ್ ಅಕೌಂಟು. ಸೊ ಯು ಕ್ಯಾನ್ ಆಕ್ಟಿವೇಟ್ ಅಲೆಕ್ಸಾ, ಯು ಕ್ಯಾನ್ ಆಕ್ಟಿವೇಟ್ ಅಲೆಕ್ಸಾ ಇನ್ ದ ಹೋಮ್ ಆಲ್ಸೋ. ಇದಾಗ್ಬಿಟ್ಲು ಅಲೆಕ್ಸಾ. ಸೊ ಮನೆಯಲ್ಲೂ I'm not quite sure how to help you with that. ಓಕೆ ಅಲೆಕ್ಸಾ, ಥ್ಯಾಂಕ್ ಯು. ಸೊ ನೀವು ಮನೆಯಲ್ಲೂ ಆ್ಯಕ್ಟಿವೇಟ್ ಮಾಡ್ಬೋದು. ಮನೇಲಿ ಏನಾದರೂ AC ಆನ್ ಮಾಡಬೇಕಂದ್ರೆ ಸೇಮು ಯೂಸ್ ಮಾಡ್ಬೋದು. ಆ್ಯಪ್ ಸ್ಟೋರ್ ಇರುತ್ತೆ ನಿಮಗೆ. ಕ್ಲೈಮೇಟ್ ಕಂಟ್ರೋಲ್ ಅಂದರೆ AC. ಸೊ AC ನೀವು ನೋಡ್ಬೋದು. ಸೊ ಫ್ರಂಟ್ ಎರಡು ಸೀಟ್ಸ್ ವೆಂಟಿಲೇಟೆಡ್ ಇದೆ. ಸೊ ವೆಂಟಿಲೇಟೆಡ್ ಆನ್ ಮಾಡಬೇಕಂದ್ರೆ ಇದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕು. ಸೊ ವೆಂಟಿಲೇಷನ್ ಆನ್ ಮಾಡುತ್ತೆ. ಸೊ ಇಲ್ಲಿ 3 ಡಾಟ್ ಕಾಣಿಸಿದೆಯಲ್ಲ, ಅದು ವೆಂಟಿಲೇಷನ್ಗೋಸ್ಕರ. ಇಲ್ಲಿ ರೇರ್ ಸೀಟ್ ಆಪ್ಷನ್ ಇದೆ. ಸೊ ಈ ರೇರ್ AC ಅಂದರೆ ಈ ಸೀಟ್ಸ್ಗೆಲ್ಲ, ಲಾಸ್ಟ್ ಸೀಟ್ಸ್ಗೆ AC ಆನ್ ಮಾಡಬೇಕಂತ ಅದೊಂದು ಆಪ್ಷನು, ಅದು ನೀವು ನೋಡ್ಕೊಬೇಕು. ಸೊ ಇದು ಕಡಿಮೆ ಜಾಸ್ತಿ ಫ್ಯಾನ್ ಸ್ಪೀಡ್ ಇಲ್ಲಿಂದ ಮಾಡೋದು, ಮತ್ತು ಟೆಂಪ್ರೇಚರ್ ಕಂಟ್ರೋಲ್ ಇದು ಕಡೆಯಿಂದ. ನೀವು ಡ್ಯೂಯಲ್ ಹಾಕಿದ್ರೆ ಎರಡಿಗೂ ನಿಮಗೆ AC ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆಫ್ ಮಾಡಬೇಕಂದ್ರೆ ಇಲ್ಲಿ ಒತ್ತಬೇಕಾಗತ್ತೆ. ಸೊ ಇದು AC ಫೀಚರು. ಕನೆಕ್ಟೆಡ್ ಆ್ಯಪ್ಸು, ಅದಾದ್ಮೇಲೆ ಡಾಕ್ಯುಮೆಂಟ್ಸು, ಡ್ರೈವ್ ಮೋಡ್ಸ್ ಆಲ್ರೆಡಿ ನಿಮ್ಗೆ ಹಿಂದಿನ ವೀಡಿಯೋಲಿ ಹೇಳಿದ್ದೀನಿ. ಡ್ರೈವ್ ಅಸಿಸ್ಟು. ಬನ್ನಿ ಅಡ್ಯಾಸ್ಗೆ ಹೋಗೋಣ ಇವಾಗ. ಸೊ ಅಡ್ಯಾಸಿಗೆ ನೀವು ಹೋದರೆ ಕೊಲಿಷನ್ ವಾರ್ನಿಂಗು ಇದು ಐ ವುಡ್ ಸೇ ಎಲ್ಲ ಟೈಮ್ ಆನ್ ಇಕ್ಕಿ, ಬಟ್ ಸಿಟಿಯಲ್ಲಿ ಆಫ್ ಇಕ್ಕಿ, ಹೈವೇಯಲ್ಲಿ ಇದನ್ನು ಆನ್ ಇಕ್ಕಿ, ಸರಿನಾ? ನಂದು ಆನ್ ಇದೆ. ಮತ್ತು ಲೇನ್ ಅಸಿಸ್ಟ್ ಅಂದರೆ ನಿಮಗೆ ಯಾವ ಲೇನಲ್ಲಿ ಇರಬೇಕು. ಸೊ ಲೇನ್ ಅಸಿಸ್ಟ್ ನೀವು ಆ್ಯಕ್ಟಿವು ಇಲ್ಲಿಂದ ಮಾಡ್ಬೋದು, ಓಕೆನಾ? ಸೊ ಲೇನ್ ಅಸಿಸ್ಟು ಅದು ಆನ್ ಇದ್ದರೆ, ನಾನು ಆಫ್ ಮಾಡಿದ್ದೀನಲ್ಲ, ಸೊ ಲೇನ್ ಅಸಿಸ್ಟ್ ನಾನು ಆನ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಒಂದು ವೈಟ್ ಕಲರ್ ಕಾರ್ ಬಂದಿದೆಯಲ್ಲ, ಸೊ ಅಲ್ಲಿ ಅಡ್ಯಾಸ್ ಆನ್ ಆಗಿದೆ ಅಂತ ಅದು ಇರುತ್ತೆ. ಸೊ ನಾನು ಈ ಬಟನ್ ಪ್ರೆಸ್ ಮಾಡಬೇಕು. ಈ ಬಟನ್ ಪ್ರೆಸ್ ಮಾಡಿದ್ರೆ ಲೇನ್ ಅಸಿಸ್ಟ್ ಸ್ಟ್ಯಾಂಡ್ ಬೈಗೆ ಹೋಗ್ಬಿಟ್ಟಿದೆ. ಸ್ಟ್ಯಾಂಡ್ ಬೈ ಅಂದರೆ ಆಫ್ ಆಗಿದೆ. ಓಕೆ, ಸ್ಟ್ಯಾಂಡ್ ಬೈ ಅಂದರೆ ಆನ್ ಇದೆ, ಆಫ್ ಅಂದರೆ ಆಫ್ ಆಗುತ್ತೆ. ಸೊ ಸ್ಟ್ಯಾಂಡ್ ಬೈಗೆ ಹೋದಾಗ ಏನು, ನಾನು ಸ್ಕ್ರೀನ್ ಮೇಲೆ ಒಂದು ಅಟ್ಯಾಚ್ ಮಾಡಿರ್ತೀನಿ ಒಂದು ಫೋಟೋ. ಸೊ ಅಲ್ಲಿ ಸ್ಟೇರಿಂಗ್ ವೀಲ್ ಬರಬೇಕು. ಆ್ಯಕ್ಚುಲಿ ಸ್ಟೇರಿಂಗ್ ವೀಲ್ ಬಂದಿಲ್ಲ ಅಂದರೆ ನೀವು ಅನ್ಕೊಂಬಿಡಿ ಅದು ಸೆಂಟ್ರಲ್ ಲೇನ್ ಅಸಿಸ್ಟ್ ಅಲ್ಲ, ಅದು ಸೈಡ್ ಲೇನ್ ಅಸಿಸ್ಟು. ಸೈಡ್ ಅಂದರೆ ನಿಮ್ಮ ಸೈಡಲ್ಲಿ ಮೂವ್ ಆಗ್ತಿರುತ್ತೆ, ಬಟ್ ನಿಮಗೆ ಸೆಂಟ್ರಲ್ ಲೇನ್ ಅಸಿಸ್ಟ್ ಬೇಕಾಗುತ್ತೆ. ಸೊ ಸೆಂಟ್ರಲ್ ಲೇನ್ ಅಸಿಸ್ಟ್ ಬೇಕಂದರೆ ನೀವು ತಿರ್ಗಾಯಿ ಬಟನ್ ಒತ್ತಬೇಕು. ಸೊ ಆವಾಗ ನಿಮ್ಗೆ ಇಲ್ಲೊಂದು ಸ್ಟೇರಿಂಗ್ ವೀಲ್ಸ್ ಬರುತ್ತೆ. ಸೊ ಸ್ಟೇರಿಂಗ್ ವೀಲ್ ಬಂದರೆ ದಟ್ ಈಸ್ ಆ್ಯಕ್ಚುಲಿ ದ ಪ್ರಾಪರ್ ಅಡ್ಯಾಸ್ ಸೆಂಟ್ರಲ್ ಲೇನ್ ಅಸಿಸ್ಟು. ಸೊ ಆವಾಗ ನೀವು ಆರಾಮಾಗಿ ಬೇಫಿಕರಾಗಿ ಇದೆಲ್ಲ ಆಟೋಮ್ಯಾಟಿಕ್ ಟರ್ನಿಂಗ್ಸ್ ಎಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದು ನಾನು ಆಲ್ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನ ನಾನು ಆಫ್ ಮಾಡ್ತೀನಿ ಸದ್ಯಕ್ಕೆ. ಸೊ ಅದು ಜ್ಞಾಪನ ಇಲ್ಲಿ ಒಂದು ಸ್ಟೇರಿಂಗ್ ವೀಲ್ ಸಿಂಬಲ್ ಬರಬೇಕು ಗ್ರೀನಲ್ಲಿ, ಅದು ಫೋಟೋ ನಾನು ಅಟ್ಯಾಚ್ ಮಾಡಿರ್ತೀನಿ. ಸೊ ಸ್ಪೀಡ್ ಲಿಮಿಟ್ ಇಲ್ಲಿರುತ್ತೆ. ಸೊ ಅಸಿಸ್ಟ್ ನಾನು ಆನ್ ಮಾಡಿದ್ದೀನಿ. ಸ್ಪೀಡ್ ಲಿಮಿಟ್ ಏನಂದರೆ, ಇವಾಗ ನಾನು ಇದು ಮೇಲೆ ಇದೆಯಲ್ಲ ಕ್ರೂಸ್ ಕಂಟ್ರೋಲ್, ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಸ್ಟ್ಯಾಂಡ್ ಬೈಗೆ ಬಂದುಬಿಟ್ಟಿದೆ. ಸೊ ನಾನು ಇದನ್ನು ಮೇಲೆ ಒತ್ತಿದ್ರೆ ಕೆನಾಟ್ ಎಂಟರ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಯಾಕಂದರೆ ಸ್ಟಾಪ್ ಆಗಿದೆ. ಕೊಲಿಷನ್ ವಾರ್ನಿಂಗ್ ನಾನು ಆಫ್ ಮಾಡಿದ್ದೀನಿ, ಇಲ್ಲ ಆನ್ ಇದೆ. ಸೊ ಎಲ್ಲ ಕ್ರೂಸ್ ACC ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡಬೇಕಂದ್ರೆ ನಿಮ್ಮದು ಕೊಲಿಷನ್ ವಾರ್ನಿಂಗ್ ಆನ್ ಇರಬೇಕು. ಸೊ ಏನಂದರೆ ಇದನ್ನ ನೀವು ಪ್ರೆಸ್ ಮಾಡಿ ಇದನ್ನು ನೀವು ಅಪ್ ಆ್ಯರೋ ಕೊಡಬೇಕು. ಸೊ ಆವಾಗ ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಸಿಂಬಲ್ ಬಂದಿದೆಯಲ್ಲ, ಈ ಸಿಂಬಲ್ ನಿಮ್ಗೆ ಇಲ್ಲಿ ಬಂದುಬಿಡುತ್ತೆ, ಗ್ರೀನಲ್ಲಿ ಬಂದುಬಿಡುತ್ತೆ. ಸೊ ಇದನ್ನು ನೀವು ಪ್ರೆಸ್ ಮಾಡ್ತಿದ್ರೆ ಮೇಲೆ ನಿಮ್ಮದು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಯಾವ ಸೆಟ್ ಮಾಡಬೇಕು, ಇಲ್ಲೊಂದು ಚಿಕ್ಕದು ಆ್ಯರೋ ಬಂದುಬಿಡುತ್ತೆ ಗ್ರೀನ್ ಕಲರು. ಸೊ ಅಲ್ಲಿ ಸೆಟ್ ಆಗಿರುತ್ತೆ. ಕೆಳಗಡೆ ಮಾಡಿದ್ರೆ ಇದಾಗುತ್ತೆ, ಏನಂದರೆ ಕಡಿಮೆ ಆಗುತ್ತೆ ಸ್ಪೀಡು. ಸೊ 10 ಕಿಲೋಮೀಟ್ರ್ ಇದೆಯಲ್ಲ, ಅದೊಂದು ಸೆಟ್ ಆಗುತ್ತೆ. ಸೊ ನೀವೇನಾದರೂ ಬ್ರೇಕು ಲೈಟಾಗಿ ಒತ್ತಿದ್ರೆ ಅದು ಡಿಸ್ಸಿಂಗೇಜ್ ಆಗಿಬಿಡುತ್ತೆ. ಸೊ ನೀವು ಸೆಂಟ್ರ್ ಬಟನ್ ತಿರ್ಗಾ ಪ್ರೆಸ್ ಮಾಡಿದ್ರೆ ನಿಮ್ಮದು ಸೇಮ್ ಸ್ಪೀಡು ರೀಸೆಟ್ ಆಗಿಬಿಡುತ್ತೆ. ಸೊ ಅದು ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಸೊ ಇದೇ ನಮ್ದು ಇದ್ದಿದ್ದು ಈ ಫೀಚರ್ಸು. ನಾನು ಲಾಸ್ಟ್ ವೀಡಿಯೋಲ್ಲ ಅದು ಎಕ್ಸ್ಪ್ಲೇನ್ ಮಾಡಿಲ್ಲ. ಇದು ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ಗೆ, ಇದು ಅಡ್ಯಾಸ್ಗೆ ಇದೇನಂತ ನನಗೂ ಗೊತ್ತಿಲ್ಲ. ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಸ್ಪೀಡು ನಮ್ಮದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇನ್ಕ್ರೀಸ್ ಮಾಡೋಕ್ಕೆ, ಇದು ಡಿಕ್ರೀಸ್ ಮಾಡೋಕ್ಕೆ. ಇದು ಬ್ರೇಕ್ ಪ್ರೆಸ್ ಮಾಡಿದ್ರೆ ನಮ್ಮದು ಹೋಗ್ಬಿಡುತ್ತೆ, ಡಿಸ್ಎಂಗೇಜ್ ಆಗಿಬಿಡುತ್ತೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು. ಸೆಂಟ್ರಲ್ ಪ್ರೆಸ್ ಮಾಡಿದ್ರೆ ರೀಸೆಟ್ ಆಗಿಬಿಡುತ್ತೆ. ಸೊ ಇದು ಡ್ರೈವರ್ ಅಟೆನ್ಷನು. ಏನಂದರೆ ಫ್ರಂಟ್ ವೆಹಿಕಲ್ ಸ್ಟಾರ್ಟು ನಾನು ಆ್ಯಕ್ಚುಲಿ ಆನ್ ಮಾಡಿದ್ದೀನಿ. ಸೊ ಫ್ರಂಟಲ್ಲಿ ಏನಾದರೂ ವೆಹಿಕಲ್ ಸ್ಟಾರ್ಟ್ ಆಗಿಬಿಟ್ರೆ ಅದು ನಂಗೆ ಸ್ಟೇರಿಂಗು ಟುಡು ಅಂತ ಫುಲ್ ವೈಬ್ರೇಷನ್ ಕೊಡುತ್ತೆ. ಅದು ನಂಗೆ ಚೆನ್ನಾಗಿದೆ. ಲೇನ್ ಸ್ವಿಚ್ ಅಲರ್ಟು ಬೇಡ, ಇದು ಆಫ್ ಮಾಡ್ತೀನಿ ನಾನು. ಸೊ ಕ್ರೂಸ್ ಕಂಟ್ರೋಲು ಇಲ್ಲಿದೆ. ಸೊ ಕ್ರೂಸ್ ಕಂಟ್ರೋಲ್ ನಾನು ಸದ್ಯಕ್ಕೆ ಆಫ್ ಮಾಡಿಬಿಡ್ತೀನಿ. ಸೊ ಕ್ರೂಸ್ ಕಂಟ್ರೋಲ್, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಫ್ ಆಗಿದೆ. ಸೊ ಇದು ಬಂದು ನಮ್ಮದು ಅಡ್ಯಾಸ್ ಫೀಚರು. ಸೊ ಏನಾದರೂ ಡೌಟ್ ಇದ್ದರೆ ಅಡ್ಯಾಸಲ್ಲಿ ದಯವಿಟ್ಟು ಕೇಳಿಬಿಡಿ. ಸೊ ಗ್ಯಾಲರಿ ಇರುತ್ತೆ. ಗ್ರೂಪ್ ಮೀ ಅಂದರೆ ನಿಮ್ಮದು ಸಾಂಗ್ಸ್ ಲೈಟ್ ಶೋ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದು ವೀಡಿಯೋ ನಾನು ಫ್ಯೂಚರಲ್ಲಿ ತೊಗೊಂಬರ್ತೀನಿ, ಬೇಕಂದರೆ ಶಾರ್ಟ್ಸಲ್ಲಿ ಹಾಕ್ಬಿಡ್ತೀನಿ. ಸೊ ಅದಾದಮೇಲೆ ನಿಮ್ಮದು ಬೇರೆ ಆ್ಯಪ್ಸ್ ಇರುತ್ತೆ. ಫನ್ ಆ್ಯಂಡ್ ವರ್ಕು. ಸೊ ಫನ್ ಆ್ಯಂಡ್ ವರ್ಕಲ್ಲಿ ನಿಮ್ಗೆ ಇದೆಲ್ಲ ಆ್ಯಪ್ ಸಿಗುತ್ತೆ. ಯೂಟ್ಯೂಬು, ಅಮೆಝಾನ್ ಪ್ರೈಮ್ ಎಲ್ಲ, ನೀವೆಲ್ಲ ಹಾಟ್ಸ್ಟಾರ್ ಮ್ಯಾಚ್ ಎಲ್ಲ ನೋಡ್ಬೋದು. ಬಟ್ ಏನಂದರೆ ಇದು
ಎಂಗೇಜ್ ಮಾಡೋಣ. ಇಲ್ಲಿದೆಯಲ್ಲ ಇದರಲ್ಲೇ ನೀವು ಯೂಟ್ಯೂಬು ಡ್ರೈವಿಂಗಲ್ಲಿ ನೋಡ್ಬೋದು, ಕೋ ಪ್ಯಾಸೆಂಜರ್ ಮಾತ್ರ. ಇಲ್ಲಿ ನೀವು ನೋಡೋಕ್ಕಾಗಲ್ಲ ಈ ಪ್ಯಾಸೆಂಜರು, ಸರಿನಾ? ಈ ಡ್ರೈವಿಂಗಲ್ಲಿ ಈ ಪ್ಯಾಸೆಂಜರ್ ಇಲ್ಲಿ ನೋಡೋಕ್ಕಾಗಲ್ಲ, ಅದೊಂದು ಜ್ಞಾಪನೆ ಇರಲಿ. ಸೊ ಬ್ಯಾಕ್ ಹೋಗೋಣ. ಇಲ್ಲಿ ಹೋಮ್ ಇದೆ. ಸೊ ಫನ್ ಆ್ಯಂಡ್ ವರ್ಕಲ್ಲಿ ಇಷ್ಟೆಲ್ಲ ನಿಮ್ಗೆ ಆಪ್ಷನ್ ಸಿಗುತ್ತೆ. ಸೊ ಇವಾಗ ಹರ್ಮನ್ ಕಾರ್ಡನ್ 16 ಸ್ಪೀಕರ್ ಇದೆ ಗುರು ನಮ್ಮ ಈ AX70 AX7L. ಸೊ ಇಲ್ಲಿ ನಿಮ್ಗೆ 1 2 3 ಸ್ಪೀಕರು, 3 3 6, ಇಲ್ಲಿ 6 ಆಯಿತಾ, 7. ಈ ಡೋರಲ್ಲಿ 8 9 10 11 12 13 ಮತ್ತು 14 ಕೆಳಗಡೆ ಇದೆ, ಮತ್ತು 15 16 ಇಲ್ಲೂ ಸ್ಪೀಕರ್ಸ್ ಇದೆ, ನಾನು ಮರ್ತುಬಿಟ್ಟಿದೆ. ಸೊ 16 ಸ್ಪೀಕರ್ಸ್ ಬರುತ್ತೆ. ಇಲ್ಲಿ ಸ್ಟೂಡಿಯೋ ಮತ್ತು ವೆನ್ಯೂ ಸ್ಕೋಪ್ಸು ಸ್ಕೇಪ್ಸು ಎಲ್ಲ ಸಕ್ಕತ್ತಾಗಿರೋರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಯಾಕಂದರೆ ಕಾಪಿರೈಟ್ ಕ್ಲೇಮ್ ಬಂದುಬಿಡುತ್ತೆ. ಸಕ್ಕತ್ತಾಗಿ ಈ ಫೀಚರ್ಸ್ ಎಲ್ಲ ನಿಮಗೆ ಆಪ್ಷನ್ ಸಿಗತ್ತೆ. ಸೊ ಇದು ಬಂದು ಹರ್ಮನ್ ಕಾರ್ಡನ್. ನಾನು ಸದ್ಯಕ್ಕೆ ಸಾಂಗ್ ಪ್ಲೇ ಮಾಡೋಕ್ಕೆ ಆಗಲ್ಲ. ಸೊ ಇದೆಲ್ಲ ಫೀಚರ್ಸ್ ಇದರಲ್ಲಿ ನಿಮಗೆ ಸಿಗತ್ತೆ. ಸೊ ಏನಾದರೂ ಬೇರೆ ಏನಾದರೂ ಫೀಚರ್ ನಾನು ಏನಾದರೂ ಮಿಸ್ ಮಾಡಿದೆ, ನಿಮ್ಗೆ ಏನಾದರೂ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಂದು ಡೀಸೆಲ್ ಆ್ಯಕ್ಚುಲಿ ಗಾಡಿ, ಸೊ DPF ಕ್ಲಾಗಿಂಗ್ ಎಲ್ಲ ಆನ್ ಇರುತ್ತೆ, ಯಾಕಂದರೆ ನಾನು ಆನ್ ಮಾಡಿದ್ದೀನಿ. ಸೊ ದಯವಿಟ್ಟು ಒಂದು ಜ್ಞಾಪನ ಇಟ್ಕೊಂಡಿರಿ. ನಾನು ಲೇನ್ ಅಸಿಸ್ಟ್ ಫಸ್ಟ್, ಇದು ವೆಹಿಕಲ್ ಡ್ರೈವರ್ ಅಸಿಸ್ಟ್, ಕೊಲಿಷನ್ ವಾರ್ನಿಂಗ್, ಲೇನ್ ಅಸಿಸ್ಟ್ ಆಫ್ ಮಾಡಬೇಕು. ಆಫ್ ಆಗಿದೆ. ಸ್ಪೀಡ್ ಲಿಮಿಟ್ ಎಲ್ಲ ಆಫ್ ಮಾಡೋಣ. ಆಫ್ ಆಗಿದೆ. ಅಡಾಸ್ ಆಫ್. ಸೊ ದಯವಿಟ್ಟು ಏನಾದರೂ ಫೀಚರ್ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಮತ್ತು ದಯವಿಟ್ಟು ಬ್ಯಾಟ್ರಿಯಲ್ಲಿ ಇಂಜನ್ ಆನ್ ಮಾಡಿದಿರೆ ದಯವಿಟ್ಟು ಇದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ 3 ಡಿಸ್ಪ್ಲೇ ಇದೆ. ಸೊ ಆ 3 ಡಿಸ್ಪ್ಲೇಯಿಂದ ಬ್ಯಾಟ್ರಿ ತುಂಬ ಬೇಗ ಆಗುತ್ತೆ, ವಾರ್ನಿಂಗ್ ಕೊಡುತ್ತೆ ಆನ್ ದ ಇಂಜನ್ ಅಂತ. ಯಾಕಂದರೆ ವಾರ್ನಿಂಗ್ ಕೊಡಲಿಲ್ಲ ಅಂದರೆ ಬ್ಯಾಟ್ರಿ ಪಟ್ ಅಂತ ಹೋಗ್ಬಿಡುತ್ತೆ. ಮತ್ತು ಇನ್ನೊಂದು ಏನಂದರೆ, ಈ ಸ್ಕ್ರೀನ್ ಇದೆಯಲ್ಲ, ಫನ್ ಆ್ಯಂಡ್ ವರ್ಕಲ್ಲಿ ಹೋಗ್ತೀನಿ ನಾನು. ಈ ಸ್ಕ್ರೀನ್ನ ನೀವು ಟ್ವಿನ್ನಿಂಗ್ ಮಾಡ್ಬೋದು ಈ ಸ್ಕ್ರೀನಲ್ಲಿ. ಸೊ ಇಲ್ಲಿ ನಾನು ಆನ್ ಮಾಡಿದ್ದೀನಿ. ಸೊ ಈಗ ನಾನು ನಮ್ಮ ಕನ್ನಡದ ಹಾಡೋಕ್ಕನ್ನ. ಸೊ ನಿಮ್ದು ಇದು ಬರ್ತಿದೆಯಲ್ಲ, ಇದು ಫುಲ್ ನೀವು ಇದು ಮಾಡಬೇಕು. ಇಲ್ಲಿಂದ ಒಂದು ಸ್ವಲ್ಪ ಸ್ಲೈಡ್ ಮಾಡಬೇಕು. ಸೊ ಸ್ಲೈಡ್ ಮಾಡಿದ ತಕ್ಷಣ ನೀವು ಪ್ರೆಸ್ ಮಾಡಿದ್ರೆ ಆ ಸ್ಕ್ರೀನು ಇಲ್ಲಿ ಶಿಫ್ಟ್ ಆಗಿಬಿಡುತ್ತೆ, ಸರಿನಾ? ಸೊ ಇದು ನೀವು ತಿರ್ಗಾ ವಾಪಸ್ ಮಾಡಿದ್ರೆ ಇಲ್ಲಿಗೆ ಹೋಗ್ಬಿಡುತ್ತೆ. ತಿರ್ಗಾ ಸ್ಲೈಡ್ ಇದನ್ನ ಒತ್ತಿ. ಸೊ 2 ಸ್ಕ್ರೀನಲ್ಲಿ ನಿಮಗೆ ಬಂದ್ಬಿಡುತ್ತೆ. ಐ ಹೋಪ್ ನನ್ನ ಕಾಪಿರೈಟ್ ಬರ್ಬಾರ್ದು. ಸೊ 2 TV ಈ ಥರ DJ ಥರ ಆಗಿಬಿಡುತ್ತೆ. ಕಾಪಿರೈಟ್ ಕೊಡ್ಬೇಡ್ರಪ್ಪ. ಸೊ ಇದು ಫೀಚರ್ ತುಂಬ ಚೆನ್ನಾಗಿದೆ. ಸೊ ಇದು 4 ಕ್ಲೋನ್ ಆಗ್ಬೋದು, ನೀವೇನಾದರೂ ಬ್ರಿಂಗ್ ಯುವರ್ ಓನ್ ಡಿವೈಸ್ ಇಲ್ಲೆಲ್ಲ ಲಿಂಕ್ ಇದ್ದರೆ. ಸೊ ಇದೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.